A very pleasant evening to everyone. It gives me immense pleasure to be a part of this continuous cultural events. On behalf of Indian Council for Cultural Relations, ICCR, a cultural arm of Ministry of External Affairs, Government of India, in association with Directorate of Kannada and Culture, Government of Karnataka, presents Kala Vishwam, a special cultural campaign under Horizon series of ICCR. Here we have another important Kannada traditional art, which is very important and known all over India. It is a puppetry show. It is a form of theatre or performance that involves the manipulation of puppets, inanimate objects, often resembling some types of human or animal figure, that are animated or manipulated by the human called puppeteers. Such a performance is also known as puppet play. Puppeteers use movements from hands and arms to control devices such as rods or strings to move the body, head and limbs. The puppeteers speak in the voice of characters of the puppet. It is an extremely complex form of art, yet practiced till today by these performers. Here we have a puppet show or Bombay Pradarshana, led by Sri Gundu Raju and troupe. The troupe members are Srimati Dakshayani and Srimati Prabhavati are the puppeteers, supported by Sri Krishna, tabla player, and Sri Bhargav, who is a research scholar who is working extensively on puppet show. The ICCR and Directorate of Kannada and Culture, Government of Karnataka, feels very proud to introduce these performers today on this platform. This troupe has represented India in a Olympic game organized at Jeju Island in Korea, where 64 countries have participated, and it is a pride and honor. This Bharatiya Tugugombe Tarabeti Mattu Samshodhana Kendra has won silver medal, and it has made India to feel proud, and where Karnataka is represented with its formal traditional art. On behalf of everyone present over here, let me welcome them to have the show now. Amen.
ಇಂದು ಮುಂದುವರೆದ ಭಾಗವಾಗಿ ಅತಿಕಾಯ ಮರಣ ಬಂದಿದ್ದಾನೆ. ಆನಂತರ ಮಕರಾಕ್ಷ ಮಾಡಿದ್ದಾರೆ. ಕೇಳು. ಕುಶಲವರೇ, ಸ್ವಾಮಿ ಬನ್ನಿ. ಸಮೀಪದಲ್ಲಿರುವಂತ ವೃಕ್ಷದ ಬಳಿಗೆ ಹೋಗಿ ಮುಂದೆ ಮಕರಾಕ್ಷ ಮಡಿದ ವಾರ್ತೆಯನ್ನ ಕೇಳಿದ ರಾವಣ ಏನು ಮಾಡಿದ ಎಂಬ ಕಥೆಯನ್ನ ನಿಮಗೆ ಸವಿವರವಾಗಿ ತಿಳಿಸುತ್ತೇನೆ. ಗುರುದೇವ, ಬನ್ನಿ ಬನ್ನಿ. ಅಯ್ಯ, ಮರ್ಕಟ ವೀರರೇ, ಜಾಂಬುವ, ಸುಗ್ರೀವ, ಹೇಳಿ. ಅಂಗದ, ನಳ, ನೀಲ, ಗವಯ, ಗವಕ್ಷಾದಿ ಮಹಾವೀರ ಪ್ರಮುಖರೇ, ನಿನ್ನೆ ರಣಾಟದಲ್ಲಿ ರಾವಣನ ಪಟ್ಟ ಮೈಸಿಯರ ಮಗನಾದಂತ ಅತಿಕಾಯ ಮರಣ ಬಂದಿದ್ದಾನೆ. ಎಂದು ಮಕರಾಕ್ಷ ಮಾಡಿದ್ದಾನೆ. ಹೋಗಿ ತಕ್ಷಣ ಹೋಗಿ ಆ ರಾವಣನಿಗೆ ತಿಳಿಸಿ ಒಳ್ಳೆಯ ಮಾತಿನಿಂದ ಜಾನಕಿಯನ್ನು ಕರೆದುಕೊಂಡು ಬಂದು ನನಗೆ ಶರಣಾಗತನಾಗುತ್ತಾನೆಯೋ ಇಲ್ಲ ತಾನೇ ಯುದ್ಧಕ್ಕೆ ಬರ್ತಾನೆ ಎಂಬುದನ್ನು ವಿಚಾರ ಮಾಡಿಕೊಂಡು ಹೋಗಿ. ಹಾಗೆ ಆಗಲಿ ಸ್ವಾಮಿ, ನಾವೀಗಲೇ ಹೋಗಿ ಬರುತ್ತೇವೆ. ಏಕೆ ಕೋಟೆಯ ಬಾಗಿಲನ್ನು ಭದ್ರಪಡಿಸಿ ಹೊರಗಡೆ ಬನ್ನಿ. ನಿನ್ನೆ ಅತಿಕಾಯ ಮರಣ ಬಂದಿದ್ದಾನೆ, ಇಂದು ಮಕರಾಕ್ಷ ಮಾಡಿದ್ದಾನೆ. ಆದ್ದರಿಂದ ಬೇಗದಿಂದ ಬಂದು ಯುದ್ಧ ಮಾಡ್ತೀರೋ ಇಲ್ಲ ಮಾತೆಯಾದ ಜಾನಕಿ ದೇವಿಯನ್ನ ಕಳುಹಿಸುತ್ತೀರೋ? ಏನು ಮಕರಾಕ್ಷ ಮಾಡಿದ ವಾರ್ತೆಯನ್ನು ಹೇಳಲು ಬಂದಿರುವಿರಾ? ಆಗಲಿ, ಈಗಲೇ ಹೋಗಿ ರಾಮೇಶ್ವರಿ ತಿಳಿಸುತ್ತೇವೆ. ತಿಳಿಸಿ ಬನ್ನಿ.
ಹರಹರ ಮಕರಾಕ್ಷ ಮಡಿದು ಹೋದರೆ ಶತಯೋಜನ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆಕಾಯಿ ಮಹಾಕಾಯಿ ಅಂಬೋಮಾಲಿ ಜಂಬೋಮಾಲಿ ಕಂಬರಾಕ್ಷ ವಿರಾಕ್ಷ ದಂಡರಾಕ್ಷ ಅತಿಕಾಯ ಮಕರಾಕ್ಷ ಆದಿಯಾಗಿ ಎಲ್ಲರನ್ನೂ ಕೊಂದರೆ ಏನು ಮಾಡುದು? ತಂಗಿಯ ಕುಲಕ್ಕೆ ಹರಹರ ನನ್ನ ಸಹೋದರಿಯಾದ ಶೂರ್ಪನಖಿಯ ಮಾತನ್ನು ಕೇಳಿ ನಾನು ಕೆಟ್ಟನಲ್ಲ, ತಂಗಿಯೇ ನನ್ನ ಕುಲಕ್ಕೆ ಕೇಡಾದಳಲ್ಲ. ಏನು ಮಾಡಲಿ, ಏನು ಮಾಡಲಿ? ಪ್ರಮುಖ ವೀರಾದಿ ವೀರರನ್ನೆಲ್ಲ ಕಳೆದುಕೊಂಡೆನಲ್ಲ. ಈಗ ನಾನು ಯುದ್ಧಕ್ಕೆ ಹೋಗದಿದ್ದರೆ ಪಾಪಿಯಾದ ಕಪಿಗಳು ಕೋಟೆಯನ್ನು ದಾಟಿ ಬಂದು ಲಂಕೆಗೆ ಮುತ್ತಿಗೆಯನ್ನು ಹಾಕಿ ನಮಗೆ ಚಿತ್ರಹಿಂಸೆಯನ್ನು ಕೊಡುತ್ತಾ ಇರಲಿ. ಈಗ ನನ್ನ ಕುಮಾರನಾದ ಇಂದ್ರಜಿತುವನ್ನು ಕಳಿಸಿದ್ದೀಯಾದರೆ ಮಹಾ ಮಾಯಾವಿಯಾದ ಆತನು ಈ ರಾಮ ಲಕ್ಷ್ಮಣರಿಗೆ ತಕ್ಕ ಗತಿಯನ್ನು ಉಂಟು ಮಾಡುತ್ತಾನೆ. ಎಲೈ ಸೇವಕರೇ, ಮಹಾಪ್ರಭು, ಹೋಗಿ ನನ್ನ ಕುಮಾರನಾದ ಇಂದ್ರಜಿತವನ್ನು ಕರೆದುಕೊಂಡು ಬನ್ನಿ, ಹೊರಡಿ. ಹಾಗೆ ಆಗಲಿ ಪ್ರಭು. ನಮೋ ನಮೋ ತಂದೆ. ಕುಮಾರ ಬಾ ಮಗನೇ, ಬಾರಪ್ಪ, ನಿನ್ನ ಬರುವನ್ನೇ ಕಾಯಿಸಿದ್ದೆ ಮಗನೇ. ಹಾಳಾದ ಕೋತಿಗಳ ಸಹವಾಸ ಸಾಕಾಗಿ ಹೋಗಿದೆ ನನಗೆ. ಕೋಟೆ ಮೇಲಿಂದ ಅರಮನೆಯ ಉಪ್ಪರಿಗೆ ಮೇಲೆ ಜಿಗಿದು ಜಿಗಿದು ಓಡಿ ಬಂದು ಮಲಗುವುದಕ್ಕೂ ಕೊಡುವುದಿಲ್ಲ. ತಮ್ಮ ಬಾಲವನ್ನು ತೆಗೆದುಕೊಂಡು ಬಂದು ಮೂಗಿನ ಒಳ್ಳೆಗೆ ಆಚೆ ಮುಟ್ಟಿದ್ದಾರೆ. ಏನು ಮಾಡಲಿ ಕುಮಾರ? ಅತಿಕಾಯ ಮಕರಾಕ್ಷ ಮೊದಲಾದ ವೀರಾದಿ ವೀರರೆಲ್ಲ ಸತ್ತು ಕೆಟ್ಟು ಹೋದರು. ಜನಕ, ಇದಕ್ಕೇತಕ್ಕೆ ಚಿಂತೆ ಮಾಡ್ತಿರ್ತೀರಿ? ನಾನಿಲ್ಲವೇ? ಜನಕ, ರಾಮ ಲಕ್ಷ್ಮಣ ರಟ್ಟಿಯನ್ನು ಮರೆದಿಟ್ಟು ಶೋಣಿಯಲ್ಲಿ ಮೆರೆಯುವಂತ ಜಾಣ ಎಂದೆನಿಸಿಕೊಳ್ಳದಿದ್ದರೆ ನಿನ್ನ ಮಗನಾದ ಇಂದ್ರಜಿತು ಎಂದು ಹೆಸರೇತಕ್ಕೆ ಜನಕ? ಇಷ್ಟೇ ಅಲ್ಲ, ಇಷ್ಟೇ ಅಲ್ಲ, ರಾಮ ಲಕ್ಷ್ಮಣರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಅಷ್ಟದಿಕ್ಪಾಲಕರು ಅಡ್ಡ ಬಂದರು. ಅವರನ್ನು ಕುಟ್ಟಿ ಕುಟ್ಟಿ ಅವರ ಪಟ್ಟಣಕ್ಕೆ ಅಟ್ಟಿ ಬಿಡುತ್ತೇನೆ. ಚಿಂತೆಯನ್ನು ಬಿಡು, ನನಗೆ ಅಪ್ಪಣೆಯನ್ನು ಕೊಡು ಜನಕ. ಭಲೆ ಕುಮಾರ, ಭಲೆ, ನಿನ್ನಿಂದ ಇದೇ ಆಶ್ವಾಸನೆ ಇತ್ತು ನನಗೆ. ಕುಮಾರ, ಎಲ್ಲಕ್ಕಿಂತ ಮೊದಲಾಗಿ ನಿಮ್ಮ ಚಾಡಿಕೋರ ಚಿಕ್ಕಯ್ಯನಿದ್ದಾನಲ್ಲ ಚಿಕ್ಕಪ್ಪ ವಿಭೀಷಣ, ಅವನ ತಲೆಯನ್ನ, ಆ ಪುಂಡ ಹನುಮಂತನ ತಲೆಯನ್ನ
ನನ್ನ ಮುಂದಿಟ್ಟು ಬಿಡು ಕಂದ, ನನಗೆ ಪರಮಾನಂದವಾಗುತ್ತದೆ. ಜನಕ, ಚಿಂತೆಯನ್ನು ಬಿಡಿ. ನಾನು ಇವರ 4 ಜನರ ತಲೆಯನ್ನು ಕತ್ತರಿಸಿಕೊಂಡು ಬಂದು ನಿಕುಂಬಿಳಾ ದೇವಿಯ ದೇವಾಲಯದ ಮುಂದೆ ಇಟ್ಟು ಆ ಸೀತೆಯನ್ನು ನಿಮಗೆ ತಾಳಿ ಕಟ್ಟಿಸುತ್ತೇನೆ. ಅಷ್ಟು ಮಾಡಿಬಿಡು ಮಗನೇ, ಅಷ್ಟು ಮಾಡಿಬಿಡುವುದರಿಗೆ ಆನಂದವೋ ಆನಂದ. ಬಾ ಸೇವಕರೇ. ಮಹಾಪ್ರಭು. ನಿನ್ನಸ್ತವೇ ಮೇಲಸ್ತವಾಗಿ, ನಿನ್ನ ವೈರ್ಯಸ್ತವೇ ಅಡಸ್ತವಾಗಿ ಪರಂಪರಿಸಿ ಯುದ್ಧವನ್ನು ಮಾಡಿ ಜಯಿಸಿ ಜಯಶೀಲನಾಗಿ ಹಿಂದಿರುಗಿ ಬಾ. ಹೋಗು ಕುಮಾರ, ಆಗಬಹುದು ಜನಕ, ಹೋಗಿ ಬರ್ತೇನೆ. ಅಲ್ಲ ಕಣ್ರಿ, ಓದೋದವರೆಲ್ಲ ಮತ್ತೆ ಬರ್ತಾ ಇಲ್ಲ ಹಿಂದಕ್ಕೆ. ಆದ್ರೂ ಈ ರಾವಣೇಶ್ವರ ಕಳಿಸೋದು ಬಿಡ್ತಾ ಇಲ್ವಲ್ಲ. ಓಹೋ, ಅದು ಮಂಡೋದ್ರಮ್ಮನವ್ರ ಇತ್ತ ಕಡೆ ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಮಾರ್ಬಲವಿಲ್ಲ, ಹೋಗಿ ಹೋದವರೆಲ್ಲ ಅಲ್ಲೇ ಸಾಯುತ್ತಿದ್ದಾರೆ. ಆಗಿರಬೇಕಾದ್ರೆ ಮಗನನ್ನು ಕರೆಸಿ ಕಳಿಸುತ್ತಾ ಇರುವಿರಲ್ಲ, ನ್ಯಾಯವೇ ಸ್ವಾಮಿ? ಯುದ್ಧ ಮಾಡುವ ವಿಷಯ ಹೆಂಗಸರಿಗೆ ಅರ್ಥವಾಗುವುದಿಲ್ಲ. ಯುದ್ಧ ಎಂದರೆ ಸಾವಿಗೆ ಅಂಜಿಕೊಳ್ಳುವುದಲ್ಲ. ನೋಡು, ಇಂದ್ರಜಿತು ಮಹಾಪರಾಕ್ರಮಶಾಲಿ. ಚಿಕ್ಕವರಿದ್ದಾಗಲೇ ಮೇಘನಾದ ಎಂಬ ಹೆಸರನ್ನ ತೊರೆದು ಇಂದ್ರನನ್ನು ಗೆದ್ದು ಇಂದ್ರಜಿತು ಎನಿಸಿಕೊಂಡಂತ ಮಹಾಪರಾಕ್ರಮಶಾಲಿ. ಅಷ್ಟಲ್ಲದೆ ಅತುಲ ಪರಾಕ್ರಮಶಾಲಿಯಾದ ಆತನು ಮಾಯಾವಿ. ಸ್ವಾಮಿ ಗೆದ್ದು ಬರ್ತಾನೆ. ಹೊರಡು. ಕೇಳಿ ಸ್ವಾಮಿ, ಹೇಳ್ತಾ ಇದ್ದೀನಿ. ಏನು ಹೇಳಿರುತ್ತೀಯ? ನೀನು ಹೇಳುವುದನ್ನೆಲ್ಲ ಹೇಳಿ ಆಗಿದೆ, ನಾನು ಕೇಳುವುದನ್ನೆಲ್ಲ ಕೇಳಿ ಆಗಿದೆ. ಆಗಲ್ಲ ಸ್ವಾಮಿ. ಅಂದೋದರಿ ಕೇಳು. ಮಾನಿನಿ
ಆಗುವುದಿಲ್ಲವೇ? ಹಾಗೆ ನಮ್ಮನ್ನು ಶ್ರೀರಾಮನ ಬಿಡುತ್ತಾ ಇರುವನೇ ಸ್ವಾಮಿ. ಮಂಡಳಿ ಬಂದಿದ್ದೆಲ್ಲ ಬಂದಿದ್ದೆಲ್ಲ ಬರಲಿ. ನಾನು ತಂದ ಮೇಲೆ ಯಾವ ಕಾರಣಕ್ಕೂ ಸೀತೆಯನ್ನು ಬಿಡುವುದಿಲ್ಲ. ಹೊರಟು ಹೋಗು ನೀನು. ಸ್ವಾಮಿ, ಆ ಶ್ರೀರಾಮಚಂದ್ರನನ್ನು ಯಾರೆಂದಿರುತ್ತೀರಿ ಸ್ವಾಮಿ? ನೀನು ಏನು ಹೇಳಲು ಕೇಳುವುದಿಲ್ಲ. ಹೊರಡು, ಸಮಯವಿಲ್ಲ. ಬೇಡ ದೇವ, ನನ್ನ ಮಾತನ್ನು ಕೇಳಿ. ಹೊರಡು. ಸ್ವಾಮಿ, ಪ್ರಾಣೇಶ್ವರ, ನಿಲ್ಲಿ ದೇವ. ಇದೇನು ಇಷ್ಟೊಂದು ಅವಸರವಾಗಿ ಎಲ್ಲಿಗೆ ಹೋಗುತ್ತಾ ಇರುವರಿ? ಯೋಚನೆ ಪ್ರಾಣೇಶ್ವರ, ಇಲ್ಲಿನ ತನಕ ಬಂದು ಅಡ್ಡಲಾಗಿದ್ದಲ್ಲೂ ಕಾರಣ? ಸ್ವಾಮಿ, ಹೇಳುತ್ತಾ ಇರುವೆನು ಕಾಂತ. ಏನು? ಆದರೆ ಬಿಲ್ಲು ಬಾಣಗಳನ್ನ ತೆಗೆದುಕೊಂಡು ಆ. ಧನುರ್ಧಾರಿಯಾಗಿ ಎಲ್ಲಿಗೆ ಹೋಗುತ್ತಾ ಇರುವರಿ ಸ್ವಾಮಿ? ಬಿಲ್ಲು ಬಾಣಗಳೊಂದು ಪ್ರಯಾಣ. ಹೌದು. ಸುಲೋಚನೆ, ನಿನಗೆ ತಿಳಿಯದೆ? ಇಲ್ಲ ಸ್ವಾಮಿ. ನಮ್ಮ ಚಾಡಿಕೋರ್ನಾದ ಚಿಕ್ಕಯ್ಯ ಆ ರಾಮ ಸೇನೆಗೆ ನಮ್ಮ ಎಲ್ಲ ಸೇನೆಯ ಗುಟ್ಟನ್ನು ಬಿಟ್ಟುಕೊಟ್ಟು ಶತಯೋಜನ ವಿಸ್ತೀರ್ಣವುಳ್ಳ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಮಹಾಪರಾಕ್ರಮಶಾಲಿಗಳನ್ನೆಲ್ಲ ಕೊಲ್ಲಿಸಿದ್ದಾನೆ. ನಾನೀಗ ಹೋಗಿ ರಾಮ, ಲಕ್ಷ್ಮಣ, ಹನುಮಂತ, ವಿಭೀಷಣಾದಿಯಾಗಿ ಎಲ್ಲರನ್ನ ಕೊಂದು ಬರಲು ಹೋಗ್ತಿದ್ದೇನೆ. ದಾರಿಯನ್ನು ಬಿಡು. ಸ್ವಾಮಿ, ಇದೇನು ದೇವ ಹೀಗೆ ಮಾತನಾಡುತ್ತಾ ಇರುವರಿ? ರಾಮ ಸೈನ್ಯದ ಮೇಲೆ ಯುದ್ಧಕ್ಕೆ ಹೋದವರು ಒಬ್ಬರೂ ಹಿಂದಿರುಗಿ ಪಟ್ಟಣಕ್ಕೆ ಬಂದಿಲ್ಲ. ನೀವು ಹೋಗಿ ಜಯಿಸಬಲ್ಲರೇ ಸ್ವಾಮಿ? ತಂದೆಯ ಅಪ್ಪಣೆ. ತಂದೆಯು ನನಗೆ ಕಳಿಸಿದ್ದಾರೆ. ದಾರಿಯನ್ನು ಬಿಡು. ಇಲ್ಲ ಸ್ವಾಮಿ, ನಾನು ಬಿಡುವುದಿಲ್ಲ. ನಿಮ್ಮನ್ನ ಯುದ್ಧಕ್ಕೆ ನಾನು ಕಳುಹದ ಅಲಾರೆನು ದೇವ. ಸುಲೋಚನೆ, ಸ್ವಾಮಿ ನೋಡು, ನಾನೀಗ ನಿನ್ನ ಮಾತನ್ನು ಕೇಳಿ ಹಿಂದಕ್ಕೆ ಬಂದಿದ್ದೀಯಾದ್ರೆ ಹಾ. ನಮ್ಮ ತಂದೆ ನನ್ನ ಪರಾಕ್ರಮದ ಹೇಳಿತನವನ್ನು ಕಂಡು ನಗುವುದಿಲ್ಲವೇ? ಹೋಗು, ನೀನು ಹೋಗಿ ನಮ್ಮ ತಂದೆಯ ಬಳಿ ಕೇಳಿಕೋ. ನಮ್ಮ ತಂದೆ ಯುದ್ಧದಿಂದ ಹಿಂದಕ್ಕೆ ಬಾ ಮಗನೇ ಎಂದು ಹೇಳಿದ್ದೆ, ಆದರೆ ಹಿಂದಿರುಗುತ್ತೇನೆ. ಇಲ್ಲದಿದ್ದರೆ ನಾನು ಬರುವುದಿಲ್ಲ. ಹೊರಡಬೇಕು. ನಾನು ಈಗಲೇ ಹೋಗಿ ಕೇಳಿಕೊಂಡು ಬರುತ್ತಾರೆ. ಮಾವಯ್ಯ ಕೇಳು ಕಾಯುವುದು ಕರ್ಣ
ಕುಳಿತಿದ್ದಾರೆ. ಅವರನ್ನು ಹೋಗಬೇಡಿ ಎಂದು ತಡೆ ಹಿಡಿದಿದ್ದೇವಾ? ಮುಂದೆ ಮಾವಯ್ಯ, ಮುಂಡ ಎನ್ನುವರು, ರಂಡ ಎನ್ನುವರು ಜಗದಲ್ಲಿ ಇರುವ ಜನರೆಲ್ಲ ನನ್ನ ಕಾರ್ತನು ಮಹಾಶೂರನು. ಆ ರಣಾಗ್ರದಲ್ಲಿ ರಾಮನನ್ನು ಗೆಲ್ಲಲು ಸಾಧ್ಯವಿಲ್ಲ. ದಯಮಾಡಿ ನನ್ನ ಮಾಂಗಲ್ಯವನ್ನು ಉಳಿಸಿಕೊಡಿ ದೇವಾ. ಅತಿ ಯುದ್ಧಕ್ಕೆ ಹೋಗುವಾಗ ಮೊದಲೇ ಬಂದು ಸಾಯುತ್ತಾನೆ ಎಂದು ಅಮಂಗಳವನ್ನು ಉಳಿಸಿರುವ ಮೂರ್ಖ ಹೆಂಗಸೆ. ಸ್ವಾಮಿ, ಹೌದು, ಬಂದಿರುವರು ಸಾಮಾನ್ಯದ ಮನುಷ್ಯರಲ್ಲ, ಶ್ರೀಮನ್ ನಾರಾಯಣನೇ ರಾಮನ ಅವತಾರವಾಗಿ ಎತ್ತಬೇಡ. ಸರೋಜನ ಮುಚ್ಚಬಾಯನ್ನ. ಎಲ್ಲೋ ಕುಮಾರ, ಯುದ್ಧಕ್ಕೆ ಹೋಗಲಾರದೆ ಹೆಂಡತಿಯನ್ನು ಕಳಿಸಿರುವೆ ಎಂದಕ್ಕೆ ಕರೆಸಿಕೋ ಎಂದು ಹೇಳಿ, ಯುದ್ಧ ಮಾಡಬೇಕೆಂಬ ಮನಸ್ಸಿದ್ದರೆ ಹೋಗಿ ಯುದ್ಧವನ್ನು ಮಾಡು. ಇದ್ದಿದ್ದರೆ ಹೆಂಡತಿಯ ಮಾತನ್ನು ಕೇಳಿಕೊಂಡು ಬೀರ್ದೆರೆಗೆ ಬಾ. ಸೇವಕರೇ, ಸೇವಕರೇ, ಮರಭೂಜೆಯನ್ನು ತಂದು ಈಕೆಯ ಮುಡಿಗೆ ತಿಕ್ಕಿ ಅರಮನೆಯಿಂದ ಆಚೆ ಕಳಿಸಿಬಿಡಿ. ಮರಭೂತಿಯನ್ನ ನನ್ನ ತಲೆಗೇತಕ್ಕೆ ಹುಯಿಸುತ್ತಾರವೆ. ನಿನ್ನ ಮಡದಿಯಾದ ಮಂಡೋದರಿ ತಲೆಗೆ ಹುಯಿಸುವಂತನಾಗು. ಅವ್ವ, ಬನ್ರವ್ವ, ಬನ್ನಿ 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 ಬನ್ನಿ. ಏನು ಸೇವಕ? ಎಷ್ಟು ಯೋಚನೆ ಮಾಡಿದ ತನ ಇದು ಪ್ರಯೋಜನ ಆಗುತ್ತೇನವ. ಲಂಕಾಪಟ್ಟಣದಲ್ಲಿ ಬರೀ ಹೆಂಗಸರೇ ಇದ್ದಾರೆ, ಯಾರು ಇಲ್ಲ. ಇನ್ನ ನಿಮ್ಮ ಯಜಮಾನರೊಬ್ರು ಇದ್ರು, ಏನು ಮಾಡಕ್ಕಿಲ್ಲ, ಮಹಾರಾಜರ ಕೈಲಿ ಹೇಳಕ್ಕಾಗಲ್ಲ. ನಾನು ಎಷ್ಟು ವಿಧವಾಗಿ ಹೇಳಿದರೂ ನಮ್ಮ ಮಾವನವರು ಕೇಳುತ್ತಲೇ ಇಲ್ಲ. ನಾನು ಏನು ಮಾಡಲಿ ಸೇವಕ? ಏನು ಮಾಡಲಿ? ನಡೆ, ಏನಾಗುತ್ತದೆಯೋ ಅದೇ ಆಗುತ್ತದೆ. ಅದು ರಾಮ ಸೇನೆಯು ಏರು ನಿಂತಂತೆ ನಿಂತಿರುವುದಲ್ಲ. ಈಗೇನು ಮಾಡುವುದು ಇಲ್ಲ. ಎಲ್ಲರೂ ಹೀಗೆ ನೇರವಾಗಿ ಹೋಗಿ ಯುದ್ಧವನ್ನು ಮಾಡಿ ಪ್ರಾಣ ಕಳೆದುಕೊಂಡಿದ್ದಾರೆ. ನಾನೀಗ ಒಂದು ಉಪಾಯವನ್ನು ಮಾಡುತ್ತೇನೆ. ಏಕೆಂದರೆ ರಾಮ ಲಕ್ಷ್ಮಣಾದಿಗಳು ನಮ್ಮ ಚಾಡಿಕೋರ ಚಿಕ್ಕಯ್ಯನಾದ ವಿಭೀಷಣನ ಮಾತನ್ನು ಕೇಳಿಕೊಂಡು ಎಲ್ಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ನಾನೀಗಲೇ ಅಸ್ತ್ರವಿದ್ಯೆ ಬೇಡ, ಕ್ರಿಮಿ, ಕೀಟ, ಹಾವು, ಚೇಣು ಈ ರೀತಿ ಎಲ್ಲ ಕ್ರಿಮಿಗಳನ್ನು ಮಾಡಿಬಿಟ್ಟು ರಾಮ ಸೇನೆಯೇ ಜರ್ಜಿತವಾಗಿ ಸಾಯುವಂತೆ ಮಾಡುತ್ತೇನೆ. ಎಲ್ಲ ಈ ರಕ್ಕಸ ವೀರರೇ, ಎಚ್ಚರ. ಈಗ ನಾವು ಬೆಳಗಿನ ವೇಳೆಯಲ್ಲಿ ಯುದ್ಧ ಮಾಡುವುದು ಬೇಡ. ರಾತ್ರಿಯೆಲ್ಲ ಎಲ್ಲ ಕಪಿಗಳು, ಕರಡಿಗಳು, 77 ಕೋಟಿ ಕಪಿನಾಯಕರು, 7 ಕರಡಿ ಸೇನೆ ಇವರೆಲ್ಲರೂ ಮಲಗಿರುವ ಸಮಯವನ್ನು ನೋಡಿ ಕ್ರಿಮಿಕೀಟಗಳನ್ನು ಮಾಡಿಬಿಡುತ್ತೇನೆ. ಹಾವು ಚೇಳುಗಳನ್ನು ಮಾಡಿಬಿಟ್ಟು ಅವರನ್ನೆಲ್ಲ ಕಡಿದು ಅಲ್ಲಿಯೇ ಸಾಯುವಂತೆ ಮಾಡುತ್ತೇನೆ. ಬದುಕಿ ಉಳಿದವರೇನಾದರೂ ಈಚೆಗೆ ಬಂದಿದ್ದೀಯಾದ್ರೆ ಅವರ ಮೇಲೆ ನೀವು ಪ್ರಹಾರ ಮಾಡಿಕೊಂಡು ಬಿಡಿ. ಆಯ್ತು ಪ್ರಭು. ಮಾಯಯುದ್ಧವನ್ನು ಮಾಡು. ನಡಿ. ಆ
ಆಶ್ಚರ್ಯ. ಅಯ್ಯ, ಇಂಥ ಕಂಗಾಲು ರಾತ್ರಿಯಲ್ಲಿ ನಾವೆಲ್ಲ ಮಕರಾಕ್ಷರನ್ನು ಕೊಂದು ಮಲಗಿರುವ ಸಮಯದಲ್ಲಿ ಈ ಸರಿರಾತ್ರಿಯಲ್ಲಿ ಎತ್ತ ಕಡೆಯಿಂದಲೂ ಕ್ರಿಮಿ ಕೀಟ ಪ್ರಾಣಿಗಳ ರೀತಿಯಲ್ಲಿ, ಸರ್ಪರ ರೀತಿಯಲ್ಲಿ, ಹುಲಿಯ ರೀತಿಯಲ್ಲಿ, ಹಾವು ಚೇಳುಗಳ ರೀತಿಯಲ್ಲಿ ಒಮ್ಮೆಲೆ ಮೈ ಮೇಲೆ ದಾಳಿ ಮಾಡುತ್ತಿವೆ. ಹೌದು, ಯುದ್ಧ ಮಾಡಬೇಕೆಂದು ಮೇಲೆ ಕೆದ್ದಿದೆಯಾದರೆ ಒಂದು ಕಣ್ಣಿಗೂ ಕಾಣಿಸುತ್ತಿಲ್ಲ. ಯಾವೀ ಜೀವಜಂತುಗಳು, ಯಾವೀ ಕ್ರಿಮಿಕೀಟಗಳು ಎಲ್ಲಿಂದ ಬಂದವು, ಏನು ನಮ್ಮನ್ನು ಸರ್ವನಾಶ ಮಾಡಲು ತವಕಿಸುತ್ತಿರುವಂತ ಇವು ಯಾವುವು ಎಂದು ಗೊತ್ತಾಗುತ್ತಿಲ್ಲವಲ್ಲ. ಹೌದು ಪ್ರಭು, ಗೊತ್ತಾಗುತ್ತಾ ಇಲ್ಲ. ಈಗೇನು ಮಾಡುವುದು? ಅಯ್ಯ ಮಾರುತಿ, ಜಾಂಬುವರೇ, ಮಾರುತಿ, ಮಾರುತಿ. ಅಪ್ಪ, ಎಲ್ಲರೂ ಇಷ್ಟೊಂದು ವೇಗವಾಗಿ ಓಡುತ್ತಾ ಕಪಿವೀರರು ಯುದ್ಧ ಮಾಡಲಿಕ್ಕಾಗದೆ ಓಡಿ ಹೋಗಿ ಸಮುದ್ರವನ್ನು ಬೀಳುತ್ತಿದ್ದಾರೆ. ಯುದ್ಧ ಮಾಡೋಣ ಎಂದರೆ ಕ್ರಿಮಿಕೀಟಗಳು ಅವು ಏನು ಎದ್ದು ಬರ್ತಿವೆ ಎಂದು ಗೊತ್ತಾಗುತ್ತಿಲ್ಲ. ಈಗ ಏನು ಮಾಡುವುದು? ನಡಿ, ಚಿಂತೆ ಮಾಡಬೇಡಿ, ನಡಿ ಹೋಗಿ ರಾಮದೇವರ ಬಳಿಯಲ್ಲಿ ಅರಿಕೆ ಮಾಡಿಕೊಳ್ಳೋಣ. ಬನ್ನಿ. ಮಾರುತಿ, ಅಂಗದ, ಏನಪ್ಪ ವಿಷಯ? ಸ್ವಾಮಿ, ಈ ನಿದ್ರೆಯಲ್ಲಿ ನಿಮ್ಮನ್ನು ಎಚ್ಚರಿಸಬಾರದಿತ್ತು, ಆದರೆ ಒಂದು ಅಘಟಿತವಾದ ಘಟನೆ ನಡೆದು ಹೋಗುತ್ತಿದೆ ಸ್ವಾಮಿ. ರಾತ್ರಿಯಲ್ಲಿ ಎಲ್ಲ ಮಲಗಿರುವ ಸಮಯದಲ್ಲಿ ಎತ್ತಡಿನಲ್ಲೋ ಕ್ರಿಮಿ ಕೀಟ ಜೀರುಂಬಗಳು, ಹಾವು ಚೇಳುಗಳು ಬಂದು ನಮ್ಮ ಕಪಿ ಸೇನೆಯ ಮೇಲೆ ಬಿದ್ದು ಎಲ್ಲರನ್ನು ಕಚ್ಚುತ್ತಿವೆ. ಆದರೆ ಎದ್ದು ಯುದ್ಧ ಮಾಡಬೇಕೆಂದು ನೋಡಿದ್ಯಾದರೆ ಯಾವೂ ಕಾಣುತ್ತಿಲ್ಲ. ಇದೇನು ಅವಘಡವೋ ನಮಗೊಂದು ಗೊತ್ತಾಗುತ್ತಿಲ್ಲ. ಈ ಹಿಂಸೆಯನ್ನು ಸಹಿಸಲಾರದೆ ಕಪಿವೀರರೆಲ್ಲ ಓಡಿ ಹೋಗಿ ಸಮುದ್ರಕ್ಕೆ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಭಯವಾಗುತ್ತಿದೆ ಪ್ರಭು. ಅಬ್ಬಬ್ಬ, ಲಕ್ಷ್ಮಣ, ಅಣ್ಣಯ್ಯ, ಏನಪ್ಪ ಇದು? ಇಲ್ಲಿಯ ತನಕ ಯುದ್ಧ ಮಾಡಿದೆವು, ಆದರೆ ಇಂದು ಯುದ್ಧ ಮಾಡಲಿಕ್ಕೆ ಕಣ್ಣಿಗೆ ಕಂಡ ಶತ್ರುವಾದರೆ ಯುದ್ಧ ಮಾಡಬಹುದು, ಕಾಣದಿರುವಂತವರ ಮೇಲೆ ಯುದ್ಧ ಮಾಡುವುದು ಹೇಗೆ? ಅಯ್ಯ ವಿಭೀಷಣ, ವಿಭೀಷಣ. ಮಹಾಪ್ರಭು ಬರ್ತಾರೆ. ಏನಪ್ಪ ನೀನು ಮಹಾಪರಾಕ್ರಮಶಾಲಿ, ನಿನಗೆಲ್ಲವೂ ಗೊತ್ತಿದೆ. ಈ ಲಂಕಾ ನಗರದ ಕೋಟೆಯ ಬಾಗಿಲಿನಿಂದ ಯಾವ ವಸ್ತುಗಳು ಬರುತ್ತಿಲ್ಲ. ಕೋಟೆಯ ಬಾಗಿಲು ಭದ್ರವಾಗಿದೆ, ಯಾರು ಒಳಗಿಂದ ಬರಲು ಸಾಧ್ಯವಿಲ್ಲ. ಇಂಥ ಸಮಯದಲ್ಲಿ ಇತ್ತ ನೋಡಿದ್ರೆ ಆದ ಇತ್ತ ಕಡೆ ಸಮುದ್ರವಿದೆ. ನಮ್ಮ ಸೇನೆಯ ಮೇಲೆ ಹಠಾತ್ ದಾಳಿಯಾಗಿ ಕ್ರಿಮಿ ಕೀಟಗಳು, ಹಾವು ಚೇಳುಗಳು ಬಂದು ಒಮ್ಮೆಲೆ ಮುತ್ತಿಗೆಯನ್ನು ಹಾಕುತ್ತಿವೆ. ಕಪಿ ಸೇನೆಯು ಸಹಿಸಲಾರದೆ ಸಮುದ್ರಕ್ಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿವೆ. ಈಗೇನು ಮಾಡುವುದಪ್ಪ? ಚಿಂತೆ ಮಾಡಬೇಡಿ, ಇದು ಬೇರೆ ಯಾರೂ ಅಲ್ಲ, ನಮ್ಮಣ್ಣನಾದ ರಾವಣೇಶ್ವರನ ಮಗ ಕಳ್ಳ ಇಂದ್ರಜಿತು. ಅವನೊಬ್ಬನೇ ಮಾಯಾವಿ. ಏಕೆಂದರೆ ಮೇಘನಾದನ ಎಂಬ ಅವನು ಹುಟ್ಟಿದಾಗ ಮೇಘನಾದದಂತೆ ಗುಡುಗು ಸಿಡಿದು, ಆದ್ದರಿಂದ ಅವನಿಗೆ ಮೇಘನಾದ ಎಂದು ನಾಮಕರಣ ಮಾಡಿದರು. ಚಿಕ್ಕ ವಯಸ್ಸಿನಲ್ಲಿಯೇ ಇಂದ್ರನ ಮೇಲೆ ಯುದ್ಧವನ್ನು ಮಾಡಿ ಗೆದ್ದ. ಯಾರೂ ಆತನನ್ನು ಗೆಲ್ಲಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಇಂದ್ರಜಿತು ಎಂದು ನಾಮಕರಣ ಮಾಡಿಕೊಂಡಿದ್ದಾನೆ. ಆತನು ಮಾಯಾವಿ. ರಾತ್ರಿ ಯುದ್ಧದಲ್ಲಿ ಅವನನ್ನು ಗೆಲ್ಲುವವರು ಯಾರೂ ಇಲ್ಲ. ಪ್ರಭು, ಆತನ ಮೇಲೆ ನಾನು ಯುದ್ಧ ಮಾಡುತ್ತೇನೆ. ಅಪ್ಪ ವಿಭೀಷಣ, ಏಕೆಂದರೆ ನಾವು ಸೂರ್ಯವಂಶಸ್ಥರು. ಸೂರ್ಯನು ಮುಳುಗಿದ ಮೇಲೆ ಬಿಲ್ಲನ್ನೆತ್ತುವುದಿಲ್ಲ, ಬೀವನ್ನೆಳೆಯುವುದಿಲ್ಲ.
ಬೆಳಗಾದ ನಂತರ ನಾವು ಯುದ್ಧ ಮಾಡುತ್ತೇವೆ. ಈ ರಾತ್ರಿ ವೇಳೆಯಲ್ಲಿ ಅವರ ಮೇಲೆ ಯುದ್ಧ ಮಾಡುವುದ್ರೆ ಯಾರು? ಪ್ರಭು, ಏತಕ್ಕೆ ಚಿಂತೆ ಮಾಡುತ್ತಿರುವಿರಿ? ನಾನಿಲ್ಲವೇ ಹನುಮಂತನೆಂಬ ಬಿರುದನ್ನು ಪಡೆದಿರುವಂತ ನಾನು ಹೋಗಿ ಆತನನ್ನು ಗೆದ್ದು ಬರುತ್ತೇನೆ. ತಾವು ಧೈರ್ಯವಾಗಿ ನಿಶ್ಚಿಂತೆ. ಮಾಯಾವಿ, ಎಲ್ಲಿದ್ದೀಯೋ? ಹೇಡಿಯಂತೆ ಎಲ್ಲಿಯೋ ಮಾರ್ಗದಲ್ಲಿ ನಿಂತುಕೊಂಡು ಕ್ರಿಮಿ ಕೀಟ ಹಾವು ಚೇಳುಗಳನ್ನು ಬಿಟ್ಟು ನಮ್ಮ ಮೇಲೆ ಯುದ್ಧವನ್ನು ಮಾಡುತ್ತಿರುವೆಯ? ಎಲ್ಲಿವೆಯೋ ಬಾನಿನ ಪರಾಕ್ರಮವನ್ನು ತೋರಿಸುತ್ತೆ. ಎಲ್ಲವೋ ಮಂಗ, ಹಿಂದೆ ಅಶೋಕವನವನ್ನು ನಾಶ ಮಾಡುವ ಸಮಯದಲ್ಲಿ ಬ್ರಹ್ಮಾಸ್ತ್ರವನ್ನು ಬಿಟ್ಟು ನಿನ್ನನ್ನು ಕಟ್ಟಿ ಸಭೆಗೆ ತೆಗೆದುಕೊಂಡು ಹೋದಂತ ಪರಾಕ್ರಮಿ ನಾನು. ಅಂದು ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ಬಿಟ್ಟಿದ್ದರಿಂದ ಇಷ್ಟೊಂದು ಅನಾಹುತಕ್ಕೆ ಕಾರಣನಾದೆ ಕೋಡಗ ನೀನು. ಬಾ ಬಾ, ನಿನ್ನ ಪರಾಕ್ರಮ ನೋಡುತ್ತೇನೆ. ಕೊಲ್ಲಬೇಕೆಂದು ನೆಲಗೆ ಕೊಟ್ಟಿದ ತಕ್ಷಣ ಅದೃಶ್ಯನಾಗಿ ಹೋದನಲ್ಲ. ಎಲ್ಲವೋ ಮಾಯಾವಿ, ಎಲ್ಲಿದ್ದೀಯಪ್ಪ? ನಿನ್ನ ಪರಾಕ್ರಮವನ್ನು ಎಲ್ಲ ಕೋಡಗ ಊರಿನಿಂದಲೇ ಕೆರೆದಾಕುತ್ತಿದ್ದೀಯ. ಒಬ್ಬೊಬ್ಬ ಇವರನ್ನು ಕೊಂದು ಬಿಟ್ಟಿದ್ದೆ. ಮಾರುತಿ ಅಪ್ಪ, ನಮ್ಮ ದಂಡಿಗೆಲ್ಲ ಎಬ್ಬಾಗಿಲಿದ್ದಂತಿದ್ದೆಯಲ್ಲಪ್ಪ, ಆತನಾಗಿ ಹೋದಿಯ? ಅಯ್ಯ ವಿಭೀಷಣ, ಅಯ್ಯೋ ಈಗೇನು ಮಾಡುವುದು ವಿಭೀಷಣ? ಸ್ವಾಮಿ, ಆತನನ್ನು ಆ ಮಾಯಾವಿ ಈ ಹನುಮಂತನು ಮೂರ್ಛೆ ಹೋಗಿದ್ದಾನೆ. ಈತನನ್ನ ಬಿಡಾರಕ್ಕೆ ಮಲಗಿಸೋಣ. ಇನ್ಯಾರಿದ್ದರೂ ಹೋಗಿ ನಿಂತುಕೊಂಡು ಯುದ್ಧ ಮಾಡುವುದು ಬೇಡ. ಅವನು ಮಹಾಪರಾಕ್ರಮಶಾಲಿ. ನಾನೇ ಹೋಗಿ ಯುದ್ಧ ಮಾಡಿ ಬರುತ್ತೇನೆ. ಭಲೆ ಭಲೆ, ನಮ್ಮ ಚಿಕ್ಕಪ್ಪನು ಯುದ್ಧಕ್ಕೆ ಬರುತ್ತಿದ್ದಾನೆ. ಬರಲಿ ಬರಲಿ. ಚಿಕ್ಕಯ್ಯ, ನಮೋ ನಮೋ. ನಿನಗೆ ಶುಭವಾಗಲಿ. ಶುಭವನ್ನೇನು ಮಾಡುತ್ತೀಯ ನೀನು? ಕುಲವನ್ನು ಬಿಟ್ಟು ಹೋಗಿ ಕುಲವಿಲ್ಲದವರ ಮನೆಯಲ್ಲಿ ಸೇರಿಕೊಂಡು ಕುಲವನ್ನು ನಾಶ ಮಾಡುತ್ತಿರುವಂತ ಕುಲಹೀನ ಚಿಕ್ಕಯ್ಯ, ಕ್ಷೇಮವಾಗಿರುವೆಯಾ? ಎಲ್ಲವೋ ನೀಚ, ನಾನಲ್ಲವೋ ಕುಲಹೀನ? ಕುಲವಿಲ್ಲದವರ ಮನೆಯ ಹೆಣ್ಣನ್ನು ತಂದು ಕುಲದಲ್ಲಿ ಇಟ್ಟುಕೊಂಡು ಕುಲವನ್ನೆಲ್ಲ ನಾಶ ಮಾಡಿಸುತ್ತಿದ್ದಾನಲ್ಲ ನಿಮ್ಮಪ್ಪ, ಅವನು ಕುಲಹೀನ. ನಮ್ಮಪ್ಪನೇ ಕುಲಹೀನ. ಹಾಗಾದ್ರೆ ನೀವು ಯುದ್ಧ ಮಾಡಲು ಬಂದೆಯಾ? ಹೌದು. ಹೇಡಿಯಂತೆ ಮಾಯಾವಿಯಂತೆ ಎಲ್ಲೋ ನಿಂತುಕೊಂಡು ಕ್ರಿಮಿ ಕೀಟ ಜೈವಿಕ ಅಸ್ತ್ರಗಳನ್ನು ಬಿಟ್ಟು ನಾಶ ಮಾಡುವಂತ ಯುದ್ಧವಲ್ಲ. ಎದೆಗೆ ಎದೆಯನ್ನು ಕೊಟ್ಟು ಭುಜಕ್ಕೆ ಭುಜವನ್ನು ಕೊಟ್ಟು ಕಾಡಿಯಾಗಿ ಯುದ್ಧ ಮಾಡುವಂತ ಮಹಾಪರಾಕ್ರಮಿ ನೀನಾಗಿದ್ದೀಯಾದ್ರೆ ಬಾ, ಯುದ್ಧ ಮಾಡೋಣ. ಹೌದೇ? ಬಾ ಬಾ ಚಿಕ್ಕಪ್ಪ, ಎದೆಗೆ ಮಲ್ಲ ಯುದ್ಧವನ್ನು ಮಾಡೋಣ. ಬಾ, ಮಲ್ಲ ಯುದ್ಧವನ್ನು ಎಷ್ಟೊಂದು ಪರಾಕ್ರಮದಿಂದ ಯುದ್ಧವನ್ನು ಮಾಡಿದನ ಕೆಳಗಡೆ ಮತ್ತೊಂದು ಬಾಣ ಬರಿಬಿಟ್ಟಿದ್ದೀಯಾದ್ರೆ ನನ್ನ ಪ್ರಾಣವೇ ಉಳಿಯುತ್ತಿರಲಿಲ್ಲ.
ನಾನು ಭೂದೇವಿಯನ್ನ ತಾಯಿಯನ್ನು ಮಾಡಿಕೊಂಡು ಆಕಾಶ ರಾಜನನ್ನು ಮಾವರನ್ನು ಮಾಡಿಕೊಂಡಿದ್ದರಿಂದ ಈ ಮಾಯಾ ಯುದ್ಧವನ್ನು ಮಾಡಿ ಅವರನ್ನು ಕೆಳಕ್ಕೆ ಕೆಡವಿದ್ದೇನೆ. ಈಗಲೇ ಮಾಯಾವಿಯಾಗಿ ಲಕ್ಷ್ಮಣ, ನೋಡಿದೆಯೇನಪ್ಪ, ವಿಭೀಷಣ ವಿಭೀಷಣ, ಪರಾಕ್ರಮಶಾಲಿಯಾದ ನೀನು ಅಣ್ಣನಿಂದ ಅವಮಾನಿತನಾಗಿ ರಾಮನೇ ನನಗೆ ದೈವ, ರಾಮನನ್ನು ಕಾಪಾಡುತ್ತಾರೆ ಎಂದು ಬಂದು ನನ್ನ ಬಳಿ ಸೇರಿಕೊಂಡು ನೀನು ಪ್ರಾಣವನ್ನು ಕಳೆದುಕೊಂಡೆಯಾ ಅಪ್ಪ? ಲಕ್ಷ್ಮಣ, ಬೇಡಪ್ಪ, ಇವನು ಮಹಾ ಮಾಯಾವಿ. ಮುಂದೆ ನಿಂತುಕೊಂಡು ಯುದ್ಧ ಮಾಡಿದ್ದೀಯಾದರೆ ಯುದ್ಧ ಮಾಡಬಹುದಾಗಿತ್ತು. ಸ್ವಲ್ಪ ಇರು, ವಿಭೀಷಣನನ್ನ ಇಲ್ಲಿ ಬಿಡಾರದಲ್ಲಿ ಮಲಗಿಸ್ತೇನೆ. ಬೇಡಪ್ಪ, ಇನ್ನು ಯುದ್ಧ ಬೇಡ. ಸೀತೆ ಹೋದರೂ ಚಿಂತೆ ಇಲ್ಲ. ರಾವಣನ ಮೇಲೆ ಯುದ್ಧ ಮಾಡುವಂತ ಸಾಮರ್ಥ್ಯ ನಮಗಿಲ್ಲ. ನಡೆ ತಮ್ಮಯ್ಯ, ಇಂದ್ರಿಗೆ ನಾವು ಅಯೋಧ್ಯಕ್ಕೆ ಹೋಗಿಬಿಡೋಣ. ಒಳ್ಳೆ ಎಂತ ಮಾತನಾಡಿದ ಪ್ರಭು. ಸುರರೆಲ್ಲ ಅಂತರಿಕ್ಷದಲ್ಲಿ ನಿಂತುಕೊಂಡು ನೋಡ್ತಿದ್ದಾರೆ. ಯಾವ ಕಾಲಕ್ಕೆ ರಾವಣನನ್ನು ಸಂಹಾರ ಮಾಡುತ್ತಾನೆಯೋ, ದರೆಯ ಕಂಟಕ ಪರಿಹಾರವಾಗುತ್ತದೆಯೋ, ದುಷ್ಟರ ಸಂಹಾರವಾಗುತ್ತದೆಯೋ ಎಂದು ಕಾತರಿಸುತ್ತಿರುವಾಗ ಮಾತೆಯಾದ ಸೀತಾದೇವಿಯನ್ನು ಬಿಟ್ಟು ನಾವಿಂದಿರಿಗೆ ಹೋಗಿದ್ದೀಯಾದರೆ ನಾವು ಬದುಕಿ ಪ್ರಯೋಜನವೇನು ಅಣ್ಣ? ಅಣ್ಣ, ನಿನ್ನ ಸಹೋದರನಾದ ನಾನಿಲ್ಲವೇ? ನನಗೆ ಅಪ್ಪಣೆಯನ್ನು ಕೊಡು, ನಾನೀಗಲೇ ಹೋಗಿ ಆ ಇಂದ್ರಜಿತವನ್ನು ಗೆದ್ದು ಬರ್ತೇನೆ. ತಮ್ಮಯ್ಯ, ಸುಲಭವೆಂದು ಭಾವಿಸಬೇಡ. ಮಹಾಪರಾಕ್ರಮಶಾಲಿ. ಎದುರುಗಡೆ ನಿಂತುಕೊಂಡು ಯುದ್ಧ ಮಾಡ್ತೀಯಾದ್ರೆ ಅವನನ್ನ ಗೆಲ್ಲಬಹುದಾಗಿತ್ತು. ಹಿಂದಿನಿಂದ ಹೋಗಿ ಮುಂದಿನಿಂದ ಬಂದು ಅಂತರಿಕ್ಷದ ದೃಶ್ಯನಾಗಿ ಬಂದು ಯುದ್ಧ ಮಾಡುವಂತವರನ್ನು ಗೆಲ್ಲಲು ಸಾಧ್ಯವೇನಪ್ಪ? ಅಣ್ಣ, ಚಿಂತೆಯನ್ನು ಬಿಡು, ನಾನು ಹೋಗಿ ಯುದ್ಧ ಮಾಡಿ ಎಲ್ಲಿದ್ದೀಯ? ಬಾ, ಎದುರುಗಡೆಯಿಂದ ಬಾರಿಂದ ಪರಾಕ್ರಮವನ್ನು ನೋಡ್ತೇನೆ. ಲಕ್ಷ್ಮಣ, ಲಕ್ಷ್ಮಣವನ್ನು ಒಂದೇ ಮಣಕ್ಕೆ ಸಮ ಮಾಡಿ ನಿಲ್ಲಿಸುತ್ತೇನೆ. ನಿನ್ನ ಪರಾಕ್ರಮ ಎದುರುಗಡೆಯಿಂದ ಬಂದು ಯುದ್ಧ ಮಾಡುವುದಲ್ಲ, ನನ್ನ ಮಾಯಾತನದ ಯುದ್ಧವನ್ನು ನೋಡು. ಇದೋ ಲಕ್ಷ್ಮಣ, ಲಕ್ಷ್ಮಣ, ಎಷ್ಟು ವಿಧವಾಗಿ ಹೇಳ್ತೀಯಾದ್ರೂ ನನ್ನ ಮಾತನ್ನು ಕೇಳದೆ ನೀನು ಹೋಗಿ ಪ್ರಾಣವನ್ನು ಕಳೆದುಕೊಂಡೆ ಅಲ್ಲಪ್ಪ. ಸೀತೆಯಂತ ಹೆಂಡತಿಯನ್ನ ಮತ್ತೆ ತಂದರೂ ತರಬಹುದು, ನಿನ್ನಂತ ತಮ್ಮನನ್ನ ಮತ್ತೆ ಪಡೆಯಲು ಸಾಧ್ಯವೇ? ನಾನು ವನವಾಸಕ್ಕೆ ಬರುವ ಸಮಯದಲ್ಲಿ ನಿನ್ನ ತಾಯಿಯಾದ ಸೌಮಿತ್ರ ದೇವಿಯವರು ಬಂದು, ರಾಮ, ನಿನ್ನನ್ನು ನಂಬಿಕೊಂಡು ಬರುತ್ತಿದ್ದಾನೆ ನನ್ನ ಕುಮಾರ, ಈತನನ್ನು ಕಾಪಾಡುವ ಭಾರ ನಿನ್ನದು ಎಂದು ಹೇಳಿ ಕಳಿಸಿದ್ದರು.
ನೆರಳಿನಂತೆ ನನ್ನನ್ನು ಹಿಂಬಾಲಿಸಿಕೊಂಡು ಬಂದೆ ನೀನು ತಮ್ಮಯ್ಯ. ಈಗ ನಾನು ಹಿಂದಿರುಗಿ ಹೋಗಿದ್ದೀಯಾದ್ರೆ, ಮಾತೆಯವರು ಬಂದು ಲಕ್ಷ್ಮಣ ಏನಪ್ಪ ಎಂದು ಕೇಳಿದ್ದೀಯಾದ್ರೆ, ಇಂದ್ರಜಿತ್ ಕೊಂದನು ಎಂದು ಹೇಳಲೋ ಇಲ್ಲ ನಾನೇ ಕೊಂದೆ ಎಂದು ಹೇಳಲಪ್ಪ. ಇಲ್ಲ, ನಾನು ಹಿಂದಿರುಗಿ ಹೋಗುವುದಿಲ್ಲ. ಈಗ ನಾನು ಯುದ್ಧ ಮಾಡಲು ಹೋಗಿದ್ದೀಯಾದರೆ ಆ ರಕ್ಕಸ ನನ್ನ ಕೊಂದರೆ ನಾನೊಂದು ಕಡೆ ಬೀಳುತ್ತೇನೆ, ನನ್ನ ತಮ್ಮನ ಶವವೊಂದು ಕಡೆ ಬೀಳುತ್ತದೆ. ಆದ್ದರಿಂದ ನನ್ನ ತಮ್ಮನ ಎದೆಯ ಮೇಲೆ ಮಲಗಿ ನಾನು ಪ್ರಾಯೋಪವೇಶ ಮಾಡಿಕೊಳ್ಳುತ್ತೇನೆ. ಅಯ್ಯೋ, ಎಂತ ದುಸ್ಥಿತಿಯಾಯಿತು. ರಾಮದೇವರು ಲಕ್ಷ್ಮಣನ ಎದೆಯ ಮೇಲೆ ಮಲಗಿ ಪ್ರಾಣವನ್ನು ಬಿಡುತ್ತಾರೆ. Thank you, Mr. Gunduraj and team. I extend my gratitude to all the artists for an entertaining performance which is as sacred objects in rituals as symbolic effigies in celebration, such as carnivals as a catalyst for social and psychological change in transformative art. Thank you, one and all.